2024ರ IPL ನೋಡಿದ ಪ್ರತಿಯೊಬ್ಬರು ಕೂಡ ವಿರಾಟ್ ಕೊಹ್ಲಿ ಬ್ಯಾಟಿಂಗ್ಗೆ ಫಿದಾ ಆಗಿದ್ರು. ಬೌಲರ್ ಯಾರೇ ಆಗಿದ್ರು ಡೋಂಟ್ ಕೇರ್ ಆಟಿಟ್ಯೂಡ್ನಲ್ಲಿ ಬ್ಯಾಟ್ ಬೀಸ್ತಾ ಇದ್ದ ಕಿಂಗ್ ಆರ್ಬಿಟರ್ಗೆ ಇಡೀ ಕ್ರಿಕೆಟ್ ಜಗತ್ತೇ ಫಿದಾ ಆಗಿತ್ತು. ಲೆಜೆಂಡರಿ ಆಟಗಾರರಂತೂ ಗುಣಗಾನ ಮಾಡಿದ್ದೆ. ಟೂರ್ನಿ ಯುದ್ಧಕ್ಕೂ ಅಬ್ಬರಿಸಿದ ಕಿಂಗ್ ಆರೆಂಜ್ ಕ್ಯಾಪ್ ಕೂಡ ತಮ್ಮದಾಗಿಸಿಕೊಂಡಿದ್ರು. ಆದರೆ IPL ಮುಗ್ದಿದ್ದು. ವಿರಾಟ್ ಕೊಹ್ಲಿ ಅವರ ಬ್ಯಾಟ್ ಸದ್ದು ಮಾಡ್ತಾನೇ ಇಲ್ಲ. T20 ವಿಶ್ವಕಪ್ನಲ್ಲಿ ಫೈನಲ್ ಪಂದ್ಯವನ್ನು ಹೊರತುಪಡಿಸಿದ್ರೆ ಇನ್ಯಾವ ಮ್ಯಾಚ್ನಲ್ಲೂ ಕೂಡ ಒಳ್ಳೆ ಸ್ಕೋರ್ ಮಾಡಲಿಲ್ಲ. ಬಳಿಕ ಶ್ರೀಲಂಕಾ ವಿರುದ್ಧದ ಏಕದಿನ ಸರಣಿಯಲ್ಲೂ ಕೂಡ ಮತ್ತದೇ ನೀರಸ ಪ್ರದರ್ಶನ. ಬಟ್ ಈಗ ಕಿಂಗ್ ವಿರಾಟ್ ಗ್ರೇಟ್ ಕಂಬ್ಯಾಕ್ ಮಾಡೋಕೆ ದೊಡ್ಡ ಅವಕಾಶ ಸಿಕ್ಕಿದೆ. ಬಾಂಗ್ಲಾ ವಿರುದ್ಧದ ಟೆಸ್ಟ್ ಸರಣಿಯಲ್ಲಿ ರನ್ ಮಿಷಿನ್ ಮತ್ತೊಮ್ಮೆ ಸಿಡಿದೇಳೋ ಮುನ್ಸೂಚನೆ ಸಿಕ್ಕಿದೆ. ವಿಶ್ವ ಕ್ರಿಕೆಟ್ ಪ್ರೇಮಿಗಳು ಕೂಡ ಆ ದಿನಕ್ಕಾಗಿ ಕಾಯ್ತಾ ಇದ್ದಾರೆ. ಅಷ್ಟಕ್ಕೂ ಬಾಂಗ್ಲಾ ವಿರುದ್ಧದ ಟೆಸ್ಟ್ ಸರಣಿ ವಿರಾಟ್ ಕೊಹ್ಲಿಗೆ ವರದಾನವಾಗುತ್ತಾ, ಇತಿಹಾಸ ಮರುಕಳಿಸುತ್ತಾ ಅನ್ನೋ ಬಗ್ಗೆ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಟೀಮ್ ಇಂಡಿಯಾದ ರನ್ ಮಿಷಿನ್ ಅಂತಾನೆ ಕರೆಸಿಕೊಳ್ಳೋ ಕಿಂಗ್ ವಿರಾಟ್ ಕೊಹ್ಲಿ ಅಗ್ರೆಸಿವ್ ಬ್ಯಾಟಿಂಗ್ ನೋಡೋಕೆ ಕ್ರಿಕೆಟ್ ಅಭಿಮಾನಿಗಳು ಕಾಯ್ತಾನೆ ಇರ್ತಾರೆ. T20 ವಿಶ್ವಕಪ್ ವೇಳೆ ಕೂಡ ಸರಿಯಾಗಿ ಆಡಲೇ ಇಲ್ಲ. ಲಂಕಾ ವಿರುದ್ಧದ ಏಕದಿನ ಸರಣಿಯಲ್ಲೂ ಕೂಡ ಅಬ್ಬರಿಸಲಿಲ್ಲ. ಇದೀಗ ಬಾಂಗ್ಲಾ ವಿರುದ್ಧದ ಟೆಸ್ಟ್ ಸರಣಿಗಾದ್ರೂ ಅದ್ಭುತ ಪ್ರದರ್ಶನದ ನಿರೀಕ್ಷೆಯಲ್ಲಿದ್ದಾರೆ. ಬಟ್ IPL ಬಳಿಕ ವಿರಾಟ್ ತಮ್ಮ ಹಳೆ ಕದರ್ ಕಳ್ಕೊಳ್ತಿದ್ದಾರೆ. ಬ್ಯಾಟಿಂಗ್ ಸರಾಸರಿ ಕುಸಿತಾ ಇದೆ. ಇದೀಗ ಬಾಂಗ್ಲಾದೇಶ ವಿರುದ್ಧದ ಟೆಸ್ಟ್ ಸರಣಿಯಲ್ಲಿ ಕಳೆದುಕೊಂಡದ್ದನ್ನ ಮತ್ತೆ ಪಡ್ಕೊಳ್ಳೋಕೆ ಕೊಹ್ಲಿಗೆ ಒಳ್ಳೆ ಅವಕಾಶ ಸಿಕ್ಕಿದೆ. ಮತ್ತೊಮ್ಮೆ ಜಗತ್ತಿನ ಎದುರು ತಾನೇನು, ತನ್ನ ಸಾಮರ್ಥ್ಯ ಏನು ಅನ್ನೋದನ್ನ ಪ್ರೂವ್ ಮಾಡೋ ಚಾನ್ಸ್ ಸಿಕ್ಕಿದೆ. ವಿರಾಟ್ ಕೊಹ್ಲಿ ಅವರ ಆಟದ ಬಗ್ಗೆ ಸಪರೇಟ್ ಆಗಿ ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಏನೂ ಇಲ್ಲ. 3 ಫಾರ್ಮ್ಯಾಟ್ನಲ್ಲೂ ಕೂಡ 50+ ಅವರೇಜ್ ಮೇಂಟೈನ್ ಮಾಡಿದ್ರು. ಈವರೆಗೂ ಕೊಹ್ಲಿನ ಬಿಟ್ಟರೆ ಬೇರೆ ಯಾವ ಬ್ಯಾಟರ್ ಕೂಡ ಈ ಸಾಧನೆ ಮಾಡಿಲ್ಲ. ಆದರೆ ಟೆಸ್ಟ್ ಕ್ರಿಕೆಟ್ನಲ್ಲಿ ಕಿಂಗ್ ಕೊಹ್ಲಿ ತಮ್ಮ ಖದರನ್ನು ಕಳ್ಕೊಳ್ತಿದ್ದಾರೆ. ವರ್ಷದಿಂದ ವರ್ಷಕ್ಕೆ ಅವರ ಬ್ಯಾಟಿಂಗ್ ಸರಾಸರಿ ಕುಸಿತಾ ಇದೆ. ಈಗಾಗಲೇ ಕೊಹ್ಲಿ 50ರ ಸರಾಸರಿ ಹೊಂದಿರೋ ಬ್ಯಾಟರ್ಗಳ ಕ್ಲಬ್ನಿಂದ ಹೊರಬಿದ್ದಿದ್ದಾರೆ. ಆದರೆ ಈಗ ಮತ್ತೆ 50+ ಅವರೇಜ್ ಕ್ಲಬ್ಗೆ ಎಂಟ್ರಿ ಕೊಡೋಕೆ ಬೆಸ್ಟ್ ಚಾನ್ಸ್ ಸಿಕ್ಕಿದೆ. ಟೀಮ್ ಇಂಡಿಯಾ ಸೆಪ್ಟೆಂಬರ್ 19ರಿಂದ ತವರಿನಲ್ಲಿ ಬಾಂಗ್ಲಾದೇಶದ ವಿರುದ್ಧ 2 ಟೆಸ್ಟ್ ಪಂದ್ಯಗಳನ್ನಾಡಿದೆ. ಈ ಸರಣಿಯಲ್ಲಿ ಅಬ್ಬರಿಸಿದ್ರೆ ಕೊಹ್ಲಿ ಕಳೆದುಕೊಂಡದ್ದನ್ನು ಮತ್ತೆ ಪಳ್ಕೊಳ್ದಿದ್ದಾರೆ. ಸರಣಿಯ 4 ಇನ್ನಿಂಗ್ಸ್ಗಳಿಂದ 152 ರನ್ ಗಳಿಸಿದ್ರೆ ಅವರ ಬ್ಯಾಟಿಂಗ್ ಸರಾಸರಿ ಮತ್ತೆ 50ಕ್ಕೇರಲಿದೆ. ಆದರೆ 4 ಇನ್ನಿಂಗ್ಸ್ಗಳಲ್ಲೂ ಕೊಹ್ಲಿ ನಾಟ್ಔಟ್ ಆಗಿ ಉಳಿಬೇಕು ಅಷ್ಟೇ. ಇನ್ನು ಎಲ್ಲ ಇನ್ನಿಂಗ್ಸ್ಗಳಲ್ಲಿ ಔಟ್ ಆದರೂ ಕೂಡ 50+ ಸರಾಸರಿ ಲಿಸ್ಟ್ಗೆ ಸೇರಬೇಕು ಅಂದರೆ ಕೊಹ್ಲಿ ಕನಿಷ್ಠ 350 ರನ್ಗಳನ್ನು ಗಳಿಸಬೇಕು. ಇನ್ನು ಭಾರತ ಮತ್ತು ಬಾಂಗ್ಲಾ ನಡುವಿನ ಟೆಸ್ಟ್ ಸರಣಿಯ ಅಂಕಿಅಂಶಗಳನ್ನು ನೋಡಿದ್ರೆ ವಿರಾಟ್ಗೆ ಕಂಬ್ಯಾಕ್ ಮಾಡೋದು ಅಷ್ಟು ಕಷ್ಟ ಏನೂ ಅಲ್ಲ. ಕೊಹ್ಲಿ ಈವರೆಗೂ ಬಾಂಗ್ಲಾದೇಶ ವಿರುದ್ಧ 9 ಇನ್ನಿಂಗ್ಸ್ಗಳಲ್ಲಿ ಬ್ಯಾಟ್ ಬೀಸಿದ್ದಾರೆ. 54.62ರ ಸರಾಸರಿಯಲ್ಲಿ 497 ರನ್ಗಳನ್ನು ಕಲೆ ಹಾಕಿದ್ದಾರೆ. ಇದರಲ್ಲಿ 2 ಶತಕ ಸೇರಿದ್ದು 204 ಹೈಯೆಸ್ಟ್ ಸ್ಕೋರ್ ಆಗಿದೆ. ಆದರೆ ಒಂದು ವೇಳೆ ಈ ಸರಣಿಯಲ್ಲೂ ಕೂಡ ವಿಫಲರಾದರೆ ಕೊಹ್ಲಿಯ ಅವರೇಜ್ ಮತ್ತಷ್ಟು ಕುಸಿಯಲಿದೆ. 2019ರಲ್ಲಿ ವಿರಾಟ್ ಕೊಹ್ಲಿ ಟೆಸ್ಟ್ ಫಾರ್ಮ್ ಪೀಕ್ನಲ್ಲಿತ್ತು. ಆ ವರ್ಷ ಕೊಹ್ಲಿ 11 ಇನ್ನಿಂಗ್ಸ್ಗಳಿಂದ 68.00 ಸರಾಸರಿಯಲ್ಲಿ 612 ರನ್ಗಳನ್ನು ಗಳಿಸಿದರು. ಆದರೆ 2020ರಲ್ಲಿ ಕೊಹ್ಲಿಯ ಫಾರ್ಮ್ ಪಾತಾಳಕ್ಕೆ ಕುಸಿದು ಬಿಟ್ಟಿತ್ತು. 2020 ಇಯರ್ನಲ್ಲಿ ಕೊಹ್ಲಿ 6 ಇನ್ನಿಂಗ್ಸ್ಗಳಿಂದ ಕೇವಲ 19.33ರ ಸರಾಸರಿಯಲ್ಲಿ 116 ರನ್ಗಳನ್ನು ಮಾತ್ರ ಗಳಿಸಿದರು. 2021ರಲ್ಲೂ ಕೂಡ ಕೊಹ್ಲಿ 11 ಟೆಸ್ಟ್ ಪಂದ್ಯಗಳನ್ನಾಡಿದರು. 19 ಇನ್ನಿಂಗ್ಸ್ಗಳಲ್ಲಿ ಬ್ಯಾಟಿಂಗ್ ಮಾಡಿದರು. ಇದರಲ್ಲಿ 28.21ರ ಸರಾಸರಿಯಲ್ಲಿ 4 ಅರ್ಧಶತಕಗಳ ಸಹಿತ 536 ರನ್ ಗಳಿಸಿದರು. ಇನ್ನು ಕಳೆದ ವರ್ಷ ಕೂಡ ಟೆಸ್ಟ್ ಕ್ರಿಕೆಟ್ನಲ್ಲಿ ರನ್ ಬರವನ್ನು ಎದುರಿಸಿದರು. 2022ರಲ್ಲಿ ಕೊಹ್ಲಿ ಒಟ್ಟು 11 ಇನ್ನಿಂಗ್ಸ್ಗಳಲ್ಲಿ ಬ್ಯಾಟ್ ಬೀಸಿದರು. ಈ ವೇಳೆ 26.50 ಸರಾಸರಿಯಲ್ಲಿ 265 ರನ್ ಮಾತ್ರ ಸಿಡಿಸಿದರು. ಆದರೆ 2023ರಲ್ಲಿ ಕೊಹ್ಲಿ ಮತ್ತೆ ಫಾರ್ಮನ್ನು ಕಂಡುಕೊಂಡರು. 12 ಇನ್ನಿಂಗ್ಸ್ಗಳಿಂದ 55.91ರ ಸರಾಸರಿಯಲ್ಲಿ 2 ಶತಕ ಹಾಗೆ 2 ಅರ್ಧಶತಕಗಳ ಸಹಿತ 671 ರನ್ಗಳನ್ನು ಕಲೆ ಹಾಕಿದರು. ಹೀಗಾಗಿ ಮತ್ತೊಮ್ಮೆ ಸರಾಸರಿಯನ್ನು ಹೆಚ್ಚಿಸಿಕೊಳ್ಳೋಕೆ ವಿರಾಟ್ಗೆ ಬೆಸ್ಟ್ ಚಾನ್ಸ್ ಸಿಕ್ಕಿದೆ. ಸದ್ಯ T20 ವಿಶ್ವಕಪ್ ಹಾಗೆ ಲಂಕಾ ಸರಣಿಯಲ್ಲಿ ನಿರೀಕ್ಷಿತ ಮಟ್ಟದಲ್ಲಿ ಬ್ಯಾಟ್ ಬೀಸೋಕೆ ಆಗದೆ ಒದ್ದಾಡಿದ ವಿರಾಟ್ ಕೊಹ್ಲಿ ಈಗ ಬಾಂಗ್ಲಾ ಸರಣಿ ಮೂಲಕವಾದರೂ ಗ್ರೇಟ್ ಕಂಬ್ಯಾಕ್ ಮಾಡೋ ನಿರೀಕ್ಷೆಯಲ್ಲಿದ್ದಾರೆ. ಜೊತೆಗೆ ತಮ್ಮ ಟೆಸ್ಟ್ ಕ್ರಿಕೆಟ್ ಸರಾಸರಿಯನ್ನು ಹೆಚ್ಚಿಸಿಕೊಳ್ಳೋ ಲೆಕ್ಕಾಚಾರದಲ್ಲಿದ್ದಾರೆ. ಆದರೆ ಈ ಬಾರಿ ಬಾಂಗ್ಲಾ ಆಟಗಾರರನ್ನ ಅಷ್ಟು ಈಸಿಯಾಗಿ ತೆಗೆದುಕೊಳ್ಳೋಕೆ ಆಗೋದೇ ಇಲ್ಲ. ಈಗಾಗಲೇ ಪಾಕಿಸ್ತಾನದ ವಿರುದ್ಧದ ಟೆಸ್ಟ್ ಪಂದ್ಯದಲ್ಲಿ ಬಾಂಗ್ಲಾ ಟೈಗರ್ಸ್ ಅಬ್ಬರಿಸಿದ್ದು ಐತಿಹಾಸಿಕ ಸೋಲಿನ ಆಘಾತ ನೀಡಿದರು. ಅದರಲ್ಲೂ ಸ್ಪಿನ್ನರ್ಸ್ ತಂಡದ ಮೇನ್ ಅಸ್ತ್ರವಾಗಿದ್ದಾರೆ. ಬಟ್ ಸ್ಪಿನ್ನರ್ಸ್ ಎದುರು ವಿರಾಟ್ ಕೊಹ್ಲಿ ಬ್ಯಾಟ್ ಬೀಸೋಕೆ ಒದ್ದಾಡ್ತಿದ್ದಾರೆ. 2020ರಿಂದ
ವಿರಾಟ್ ಕೊಹ್ಲಿ ಸ್ಪಿನ್ನರ್ಗಳ ಎದುರು ಆಡಿದ 31 ಇನ್ನಿಂಗ್ಸ್ಗಳಿಂದ 680 ರನ್ ಗಳಿಸಿದ್ದು ಬರೋಬ್ಬರಿ 21 ಸಲ ಸ್ಪಿನ್ನರ್ಸ್ಗೆ ವಿಕೆಟ್ ಅನ್ನು ಒಪ್ಪಿಸಿದ್ದಾರೆ. ಆದರೆ ಪ್ರತಿ ಸಲ ಹೀಗೆ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ನೋಡಿ. ಅದೇನೇ ಇರಲಿ, ಬಾಂಗ್ಲಾ ಹುಲಿಗಳ ವಿರುದ್ಧದ ಟೆಸ್ಟ್ ಕಾದಾಟದಲ್ಲಿ ವಿರಾಟ ರೂಪ ತೋರಿಸಲಿ, ಆ ಮೂಲಕ ತಮ್ಮ ಗತ ವೈಭವಕ್ಕೆ ಮರಳಲಿ ಅನ್ನೋದೇ ಅಭಿಮಾನಿಗಳ ಆಶಯ ಕೂಡ ಆಗಿದೆ. ಸೊ ನಿಮ್ಮ ಪ್ರಕಾರ ವಿರಾಟ್ ಕೊಹ್ಲಿ ಬಾಂಗ್ಲಾ ವಿರುದ್ಧದ ಟೆಸ್ಟ್ ಪಂದ್ಯಗಳಲ್ಲಿ ಸಿಡಿದೇಳುವುದು ಪಕ್ಕನ? ನೀವು ಕೂಡ ವಿರಾಟ್ರ ಹಳೆ ಫಾರ್ಮ್ ನೋಡೋಕೆ ಕಾಯ್ತಾ ಇದ್ದೀರಾ ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯಾನವನ್ನ ಫಾಲೋ ಮಾಡಿ. ನಮಸ್ಕಾರ.